ನಾಗೇಂದ್ರ ಬಂಧನದ ಬೆನ್ನಲ್ಲೇ ಈಗ ಬಸನಗೌಡ ದದ್ದಲ್ಗೂ ಕೂಡ ಭೀತಿ ಶುರುವಾಗಿದೆ. ಬಸನಗೌಡ ದದ್ದಲ್ರನ್ನ ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಸೊ ಹಾಗಾಗಿ ದದ್ದಲ್ ಕೂಡ ಈಗ ಎಲ್ಲಿ ಇಡಿ ಅವ್ರು ಮತ್ತೆ ಕರೀತಾರೋ, ಎಲ್ಲಿ ನನ್ನನ್ನು ವಶಕ್ಕೆ ಪಡಿತಾರೋ ಅನ್ನುವಂಥದ್ರ ಬಗ್ಗೆ ಒಂದು ಢವಢವ ಕೂಡ ಶುರುವಾಗಿದೆ ಬಸನಗೌಡ ದದ್ದಲ್ ಅವ್ರಿಗೂ ಕೂಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ದದ್ದಲ್ ನಿನ್ನೆ ಎರಡನೇ ಬಾರಿಗೆ SIT ಮುಂದೆ ಹಾಜರಾಗಿದ್ರು. SIT ವಿಚಾರಣೆಗೆ ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಬಹುಶಃ ನಮ್ಮನ್ನ ಇಲ್ಲೇ SITನೇ ಅರೆಸ್ಟ್ ಮಾಡಿಬಿಟ್ರೆ ಒಳ್ಳೇದು ಅನ್ನುವಂಥದ್ರ ಬಗ್ಗೆನೂ ಕೂಡ ಅವ್ರು ಯೋಚನೆ ಮಾಡಿದ್ರು. ಆದರೆ ವಿಚಾರಣೆ ಬಳಿಕ ದದ್ದಲ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಆದರೆ ಈಗ ಮತ್ತೇನಾದರೂ ಇಡಿ ವಿಚಾರಣೆಗೆ ಕರೆದು ಅರೆಸ್ಟ್ ಮಾಡ್ತಾರಾ ಅನ್ನುವಂಥ ಒಂದು ಭೀತಿ ಕೂಡ ಎದುರಾಗಿದೆ. ನಿನ್ನೆ SIT ವಿಚಾರಣೆ ಎದುರಿಸಿದ್ದೇ ದದ್ದಲ್ ವಾಪಸ್ ತೆರಳಿದ್ರು. ಸದ್ಯ ಯಲಹಂಕ ನಿವಾಸದಲ್ಲಿ ಬಸನಗೌಡ ದದ್ದಲ್ ಇಲ್ಲ. ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿ ಖಚಿತವಾದಂಥ ಮಾಹಿತಿ ಯಾರಿಗೂ ಲಭ್ಯವಾಗ್ತಾ ಇಲ್ಲ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾರೆ. ಶಿವಪ್ರಸಾದ್, ಈಗಾಗಲೇ ನಾಗೇಂದ್ರ ಅವರು ನಿನ್ನೆ ವಶಕ್ಕೆ ತಗೊಂಡ್ರು, ಅರೆಸ್ಟ್ ಆಯಿತು, ಈಗ ಇಡಿ ಕಸ್ಟಡಿಗೂ ಕೂಡ ಒಪ್ಪಸಾಗಿದೆ. ಸೊ ಇದಾದ ನಂತರ ದದ್ದಲ್ ಸರದಿ ಬರಬಹುದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಚರ್ಚೆಗಳು. ಸೊ ಹಾಗಾಗಿ ಎಲ್ಲಿದ್ದಾರೆ ಈಗ ಸದ್ಯಕ್ಕೆ ದದ್ದಲ್? SIT ವಿಚಾರಣೆ ಇರುವಂಥದ್ದು ಸೋಮವಾರ. ಇದ್ರ ಮಧ್ಯೆ ಏನಾದರೂ ಇಡಿ ಕರೆಯುವಂಥ ಸಾಧ್ಯತೆಗಳಿದೆಯಾ? ಎಲ್ಲಿದ್ದಾರೆ? ಸೊ ಏನು ನಡೀತಾ ಇದೆ ಶಿವಪ್ರಸಾದ್? ರೆಹಮಾನ್, ಈಗಾಗಲೇ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಪ್ರಕರಣದಲ್ಲಿ ತನಿಖೆಯ ಭಾಗವಾಗಿ ಈಗಾಗಲೇ ಮಾಜಿ ಸಚಿವ ಬಿ ನಾಗೇಂದ್ರ ಹಾಗೂ ಆತನ ಆಪ್ತ ಸಹಾಯಕ ಕೂಡ ಹರೀಶ್ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಇಡೀ ಪ್ರಕರಣದಲ್ಲಿ ಪ್ರಮುಖವಾಗಿ ಬಸವನಗೌಡ ದದ್ದಲ್ ರವರು ಈ ಒಂದು ನಿಗಮದ ಅಧ್ಯಕ್ಷರಾಗಿರ್ತಾರೆ. ಸಾಕಷ್ಟು ಜವಾಬ್ದಾರಿ ಇರುತ್ತೆ. ನಿಗಮನದಲ್ಲಿ ಏನೆಲ್ಲ ವ್ಯವಹಾರಗಳಾಗ್ತಿದೆ, ಯಾವೆಲ್ಲ ಸಿಬ್ಬಂದಿಗಳು ಹೇಗೆ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಆತ ಜವಾಬ್ದಾರನಾಗಿರ್ತಾನೆ. ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ಕಂಡು ಬಂದಿರತಕ್ಕಂಥದ್ದು ಅವರ ನಿರ್ಲಕ್ಷ್ಯ ಎದ್ದು ಕಾಣ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಇಡೀ ನಡೆದಿರ್ತಕ್ಕಂಥ 187 ಕೋಟಿ ಅವ್ಯವಹಾರ ಇದೆ. ಇಡೀ ಪ್ರಕರಣದಲ್ಲಿ ತನಗೆ ಗಮನವೇ ಇಲ್ಲ, ತನ್ನ ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತನಗೆ ಯಾವುದೇ ರೀತಿ ಪಾತ್ರ ಇಲ್ಲ ಅಂತೇಳಿ ಹೇಳುವಂಥ ಯಾವುದೇ ಸಾಧ್ಯತೆಗಳು ಕೂಡ ಸದ್ಯದ ಮಟ್ಟಿಗೆ ಬಸವನಗೌಡ ದದ್ದಲ್ಗೆ ಅವರಿಗೆ ಇದ್ದಂತೆ ಕಾಣಿಸ್ತಿಲ್ಲ. ಯಾಕಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವನಗೌಡ ದದ್ದಲ್ ರವರ ಆಪ್ತ ಸಹಾಯಕನಾಗಿರ್ತಕ್ಕಂಥ ಪಂಪಣ್ಣ ಏನಿದ್ದಾನೆ, ಈತನು ಕೂಡ ಈ ಒಂದು ಅವ್ಯವಹಾರ ಪ್ರಕರಣದಲ್ಲಿ ಹಣವನ್ನು ಪಡೆದಿದ್ದಾನೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲ ವಿಚಾರಣೆಗಳಿಗೂ ಕೂಡ ಸಂಬಂಧಪಟ್ಟಂತೆ ತನಿಖೆಯ ಭಾಗವಾಗಿ ಬಸವನಗೌಡ ದದ್ದಲ್ ರವನ ಎರಡನೇ ಬಾರಿ SIT ಅಧಿಕಾರಿಗಳನ್ನೇ ವಿಚಾರಣೆಗೆ ಕರೆದಿದ್ರು. ಎರಡನೇ ಬಾರಿ SIT ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನು ಎದುರಿಸಿದಂತಹ ಬಸವನಗೌಡ ದದ್ದಲ್ ಈ ನಡುವೆ ಇಡಿ ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಂತರ ಸೋಮವಾರ ಮತ್ತೆ SIT ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ, ನೋಟಿಸನ್ನು ನೀಡಿದ್ದಾರೆ. ಇದರ ನಡುವೆ 2 ದಿನಗಳ ಕಾಲಾವಕಾಶ ಇರತಕ್ಕಂಥದ್ದಾದರೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ನಡುವೆ ಆತನ ನಿವಾಸದಲ್ಲೂ ಕೂಡ ಈಗ ಸದ್ಯ ಬಸವನಗೌಡ ದದ್ದಲ್ ಇಲ್ಲ. ಅಂದರೆ ಇಡಿ ಅಧಿಕಾರಿಗಳು ಬಸವನಗೌಡ ದದ್ದಲ್ನನ್ನು ಕೂಡ ವಶಕ್ಕೆ ಪಡೆಯುವ ಸಾಧ್ಯತೆಗಳು ಇರತಕ್ಕಂಥದ್ದು. ಬಂಧನ ಭೀತಿಯಲ್ಲಿ ಈಗಾಗಲೇ ಬಸವನಗೌಡ ದದ್ದಲ್ ರವರು ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಕಾಡ್ತಿರ್ತಕ್ಕಂಥದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.